ಇನ್ನು ಮಾಜಿ ಕ್ರಿಕೆಟಿಗ ಡೇವಿಡ್ ಜಾನ್ಸನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಟ್ಟಡದಿಂದ ಬಿದ್ದು ಕ್ರಿಕೆಟರ್ ಆತ್ಮಹತ್ಯೆ ಮಾಡಿಕೊಂಡಿರೋರು. ಸೊ ಕ್ರಿಕೆಟ್ ಫಾಲೋ ಮಾಡೋರಿಗೆ ಡೇವಿಡ್ ಜಾನ್ಸನ್ ಪರಿಚಯ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ಕಟ್ಟಡದಿಂದ ಬಿದ್ದು ಕ್ರಿಕೆಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊತ್ನೂರು ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇಂದ ಬಿದ್ದು ಸಾವನ್ನಪ್ಪಿದ್ದಾರೆ. 1996ರಲ್ಲಿ ಭಾರತದ ಪರವಾಗಿ ಟೆಸ್ಟ್ ಮ್ಯಾಚ್ ಆಡಿದಂತ ಡೇವಿಡ್ ಜಾನ್ಸನ್. ಸೊ ಕೆಪಿಎಲ್ ನಲ್ಲಿ ಬೆಳಗಾವಿ ಪ್ಯಾಂಥರ್ಸ್ ಪರವಾಗಿ ಕೂಡ ಅವರು ಇದ್ರು, ಕೋಚಿಂಗ್ ಸ್ಟಾಫ್ನಲ್ಲಿದ್ದರು ಡೇವಿಡ್ ಜಾನ್ಸನ್. ಒಂದು ಕಾಲದಲ್ಲಿ ಕರ್ನಾಟಕದ 6ರಿಂದ 7 ಕ್ರಿಕೆಟಿಗರಿದ್ರು ಆಲ್ಮೋಸ್ಟ್. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ವಿಜಯ್ ಭರದ್ವಾಜ್, ಹೀಗೆ ಜಾವಗಲ್ ಶ್ರೀನಾಥ್. ಸೊ ಇವರ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥವ್ರು ಡೇವಿಡ್ ಜಾನ್ಸನ್. 52 ವರ್ಷ ವಯಸ್ಸು ಜಾನ್ಸನ್ ಅವರಿಗೆ. ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಈಗ ಮಾಹಿತಿ ಇದೆ, ಪ್ರಾಥಮಿಕ ಮಾಹಿತಿ. ಈಗ ಆ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ, ಖಿನ್ನತೆಗೊಳಗಾಗಿ ಕಟ್ಟಡದಿಂದ ಧುಮುಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಡೇವಿಡ್ ಜಾನ್ಸನ್ ಕರ್ನಾಟಕದಿಂದ ಭಾರತವನ್ನ ಪ್ರತಿನಿಧಿಸಿದ ಕೆಲವು ಕ್ರಿಕೆಟಿಗರಲ್ಲೊಬ್ಬರು. ಸೊ ಬೆಂಗಳೂರಿನಲ್ಲಿ ಬಿಲ್ಡಿಂಗ್ನಿಂದ, ಕಟ್ಟಡದಿಂದ ಅವರು ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಹಲವಾರು ಕ್ರಿಕೆಟಿಗರು ಕರ್ನಾಟಕದಿಂದ ಪ್ರತಿನಿಧಿಸಿದ್ರು. ಡೇವಿಡ್ ಜಾನ್ಸನ್ ಕೂಡ ಅದರಲ್ಲೊಬ್ರು. ದೊಡ್ಡ ಗಣೇಶ್ ಅವರು ಕೂಡ ಸೇರಿದ ಹಾಗೆ ಹಲವಾರು ಕರ್ನಾಟಕದ ಕ್ರಿಕೆಟರ್ಗಳಲ್ಲಿ ಡೇವಿಡ್ ಜಾನ್ಸನ್ ಅವರ ಹೆಸರು ಕೂಡ 1996ರಲ್ಲಿ, ಅದರಲ್ಲೂ ಕೂಡ ಅವರ ವೇಗವಾದ ಎಸೆತಗಳು, ವೇಗಿಯಾಗಿ ಅವರು ಗುರುತಿಸಿಕೊಂಡಿದ್ರು. ಸೊ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಅವರು ಆಡಿದ್ದಂಥದ್ದಾಗಿತ್ತು. ಕೆಪಿಎಲ್ ನಲ್ಲಿ ಬೆಳಗಾವಿ ಪ್ಯಾಂಥರ್ಸ್ ಪರವಾಗಿ ಆಟವಾಡಿದ್ರು, ಅದರ ಕೋಚಿಂಗ್ ಸ್ಟಾಫ್ನಲ್ಲಿದ್ದರು ಅವರು. ಸೊ ಬಿಲ್ಡಿಂಗ್ನಿಂದ ಧುಮುಕಿ ಅನಾರೋಗ್ಯ ನಿಮಿತ್ತ ಅವರು ಖಿನ್ನತೆಗೊಳಗಾಗಿದ್ರು. ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ಅದರಿಂದ ಬೇಸತ್ತು ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ.